आप देख रहे हैं बीजापुर इन्फो। मैं आपके साथ खलील कलादगी। आज मुद्दे बिहार टीएमसी चुनाव के नतीजों के घोषणा के बाद टीएमसी पर अधिकार को लेकर घमासान शुरू हो चुका है। मुद्दे बिहार एमएलए एएस पाटिल नड़हल्ली जहां अपने 8 मेंबर्स के साथ जेडीएस और आजाद उम्मीदवारों को लेकर टीएमसी को अधिकार में लेने की बात कर रहे हैं, वहीं पूर्व एमएलए सीएस नारगौड़ा कांग्रेस, जेडीएस और आजाद उम्मीदवारों को मिलाकर बहुमत साबित करने का दावा कर रहे हैं। सुनिए। ಭಾರತೀಯ ಜನತಾ ಪಕ್ಷ ಮುದ್ದೇಬಿಹಾಳ ಪುರಸಭೆ ಇತಿಹಾಸದಲ್ಲಿ ಒಂದು ಸೀಟಿಗಿಂತ ಹೆಚ್ಚು ಗೆದ್ದಂತ ಉದಾಹರಣೆ ಇರಲಿಲ್ಲ. ಪ್ರಪ್ರಥಮ ಬಾರಿಗೆ ನಾವು 8 ಕ್ಷೇತ್ರಗಳಲ್ಲಿ ಗೆದ್ದಿದ್ದೇವೆ. ನಾನು ಕನಿಷ್ಠ 14 ಕ್ಷೇತ್ರಗಳಲ್ಲಿ ನಾವು ಗೆಲ್ಲಬಹುದು ಅಂತಕ್ಕಂಥ ಒಂದು ನಿರೀಕ್ಷೆ ಇತ್ತು. ಒಂದು 5-6 ಕ್ಷೇತ್ರಗಳಲ್ಲಿ ಕೇವಲ 8-10 ಮತಗಳ ಅಂತರದಿಂದ ನಮ್ಮ ಅಭ್ಯರ್ಥಿಗಳು ಸೋತಿದ್ದಾರೆ. ನಮಗೆ ಕನಿಷ್ಠ 12 ಬಹುಮತಕ್ಕೆ ಬೇಕಾಗ್ತದೆ ಮತ್ತು ನಂದು ಮತ್ತು ಲೋಕಸಭಾ ಸದಸ್ಯರು ಇಬ್ಬರು ವೋಟಿಂಗ್ ಮಾಡಲಿಕ್ಕೆ ನಮಗೆ ಪವರ್ಸು ಇರ್ತದೆ. ಹೀಗಾಗಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ನಮಗೆ ಬಹುಮತ ಬರದೇ ಇರೋದ್ರಿಂದ ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ದೂರ ಇಡ್ತಕ್ಕಂಥದ್ದು ನಮ್ಮ ಗುರಿ. ಅದಕ್ಕೆ ಜೆಡಿಎಸ್ ಮತ್ತು ಪಕ್ಷೇತರರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡೋದಕ್ಕೂ ಕೂಡ ನಾನು ಸಿದ್ಧ ಇದ್ದೇನೆ. 8 ಕಾಂಗ್ರೆಸ್ ನಿಚ್ಚಳವಾಗಿರ್ತಕ್ಕಂಥ ಪಕ್ಷದ ಚಿನ್ನದ ಮೇಲೆ ಆರಿಸಿ ಬಂದಿದ್ದಾರೆ. 4 ಕಾಂಗ್ರೆಸ್ಸಿನ ರೆಬೆಲ್ ಕ್ಯಾಂಡಿಡೇಟ್ಗಳು ಆರಿಸಿ ಬಂದಿದ್ದಾರೆ. ಅಂದರೆ ಕಾಂಗ್ರೆಸ್ನವರು ಏನು ನಮ್ಮ ಪಕ್ಷಕ್ಕೆ ಅರ್ಜಿ ಕೊಟ್ಟಿದ್ರು ಸಿಗ್ಲಾರದವರು ನಿಂತಿದ್ದಾರೆ. ಅವರು 4 ಜನ ಆರಿಸಿ ಬಂದಿದ್ದಾರೆ. ಸೊ ಅವ್ರ ಮನವೊಲಿಸುವಂಥ ಪ್ರಯತ್ನ ಕೂಡ ನಡೀತಾ ಇದೆ. ಅದು ಸಾಧ್ಯ ಆಗಬಹುದು ಅನ್ನುವಂಥದ್ದು ನಮ್ಮ ಒಂದು ದೃಷ್ಟಿಕೋನ. ಅದರ ಜೊತೆ JDSನವರು ರಾಜ್ಯ ಮಟ್ಟದಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ದೇವೆ. ಇಲ್ಲಿ ಸ್ಥಳೀಯವಾಗಿ ಕೂಡ ಹೊಂದಾಣಿಕೆ ಮಾಡಿಕೊಳ್ತಕ್ಕಂಥ ವಿಚಾರಗಳನ್ನು ವ್ಯಕ್ತ ಮಾಡಿದ್ದೇವೆ. ನಾಳೆ ಇದೆಲ್ಲ ಪುರ್ಸತ್ತಿನಿಂದ ನಿಂತು ಕೂತ್ಕೊಂಡು ಅದಕ್ಕೊಂದು ಅಂತಿಮವಾದಂಥ ಒಂದು ನಿರ್ಧಾರಗಳನ್ನು ಕೈಗೊಳ್ತೇವೆ. ವಿಶ್ವಾಸ ಇದೆ ನನಗೆ. ನಾವು ಸಮ್ಮಿಶ್ರವಾದಂಥ ಆಡಳಿತವನ್ನು ಇಲ್ಲಿ ಕೂಡ ಮಾಡ್ತೇವೆ. ಎಲ್ಲರಿಗೂ ಏನು ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟಂತಹ ಮತದಾರ ಬಂಧುಗಳಿಗೆ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಕಾರಣ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನನಗೆ ನಿರೀಕ್ಷಿತವಾದಂತಹ ಮತಗಳನ್ನು ನೀಡಿದ್ದಾರೆ. ಅದೇ ರೀತಿಯಲ್ಲಿ ಈಗ ಕೂಡ ನೀಡಿದ್ದಾರೆ. ಭಾಳಷ್ಟು ಬದಲಾವಣೆಯನ್ನು ಕಂಡು ಬಂದಿಲ್ಲ ನನಗೆ. ಅದಕ್ಕೆ ಅವರು ಕೃತಜ್ಞತೆಗಳು ಸಲ್ಲಿಸ್ತೇನೆ. ಮತ್ತು ನಾನು ಇವತ್ತು ಮಾಜಿ ಶಾಸಕನಾಗಿದ್ದರೂ ಕೂಡ ಸರ್ಕಾರ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ನಾವು ಮತ್ತು ನಮ್ಮ ಮಿತ್ರ ಪಕ್ಷಗಳು ಈ ಮುದ್ದೇಬಿಹಾಳ ತಾಲೂಕದ ಅಭಿವೃದ್ಧಿಗೋಸ್ಕರ ನಾವು ಶ್ರಮಿಸ್ತೇವೆ.